ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸೋಮು ಪಾಟೀಲ್. ಜೋರಾಗಿ ಪ್ರಳಯ ಬರೋಕ್ಕೆ ಶುರುವಾಯಿತು. ಜನ ಆ ಕಡೆಯಿಂದ ಈ ಕಡೆಗೆ ಗಾಬರಿಯಿಂದ ಓಡಾಡೋಕೆ ಶುರು ಮಾಡಿದ್ರು. ಅಷ್ಟು ಜನರಲ್ಲಿ ಒಬ್ಬ ಸಾಧು ಅವರನ್ನು ನೋಡಿ ಹತ್ರ ಬಂದು, ಸ್ವಾಮಿಗಳೇ, ಆ ಕಡೆಯಿಂದ ತುಂಬ ಜೋರಾಗಿ ನೀರು ಹರಿದು ಬರುತ್ತಿದೆ, ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳಿ, ನಮ್ಮ ಜೊತೆ ನೀವು ಬನ್ನಿ, ನಿಮ್ಮ ಜೀವವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾನೆ. ಸಾಧು ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ? ನನಗೇನು ಆಗಲ್ಲ ಮಗು, ನಾನು ದೇವರ ತಪಸ್ಸು ಮಾಡ್ತೀನಿ, ಪ್ರತಿದಿನ ನಾನು ದೇವರ ಧ್ಯಾನವನ್ನು ಮಾಡ್ತೀನಿ, ನನಗೆ ಏನೂ ಆಗೋಲ್ಲ, ದೇವರು ನನ್ನ ಕಾಪಾಡ್ತಾರೆ, ನನ್ನಲ್ಲಿ ಆ ವಿಶ್ವಾಸವಿದೆ, ದೇವರ ಮೇಲೆ ನನಗೆ ನಂಬಿಕೆ ಇದೆ ಅಂತ ಸಾಧು ಹೇಳ್ತಾರೆ. ಆಗ ಆ ಮನುಷ್ಯ ಅಲ್ಲಿಂದ ಓಡೋಗ್ತಾನೆ. ನೀರು ಸಾಧುಗಳ ಹತ್ರ ಬರುತ್ತೆ, ಆದರೆ ಸಾಧು ಅಲ್ಲಾಡ್ದೆ ಅಲ್ಲೇ ಕೂತಿರ್ತಾರೆ. ಪರಿಸ್ಥಿತಿ ಕೈ ಮೀರಿ ಹೋಗುತ್ತದೆ. ಆದರೂ ಸ್ವಾಮೀಜಿ ಅಲ್ಲಾಡ್ದೆ ಅಲ್ಲೇ ಕೂತಿರ್ತಾರೆ. ಅಲ್ಲಿ ಮತ್ತೊಬ್ಬ ಮನುಷ್ಯ ಬರ್ತಾನೆ. ಸ್ವಾಮೀಜಿ, ನಾವೆಲ್ಲ ದೋಣಿಯಲ್ಲಿ ಮುಂದೆ ಹೋಗ್ತಾ ಇದ್ದೀವಿ, ನೀವು ನಮ್ಮ ಜೊತೆ ನಮ್ಮ ದೋಣಿಯಲ್ಲಿ ಬನ್ನಿ, ಇನ್ನೂ ಜಾಗ ಇದೆ, ದಯವಿಟ್ಟು ನನ್ನ ಜೊತೆ ಬನ್ನಿ ಅಂತ ಜನ ಕೇಳ್ತಾರೆ. ಆಗ ಆ ಸಾಧು, ಇಲ್ಲ, ನೀವು ಹೋಗಿ, ನನಗೆ ದೇವರು ಕಾಪಾಡ್ತಾನೆ, ಹೀಗೆ ಉತ್ತರ ಕೊಡ್ತಾರೆ. ದೋಣಿ ಕೂಡ ಅಲ್ಲಿಂದ ಹೋಗುತ್ತೆ. ಸಮಯ ಇನ್ನಷ್ಟು ಮೀರಿ ಹೋಗುತ್ತೆ. ನೀರು ಸಾಧುವಿನ ಹತ್ತಿರ ಬರುತ್ತೆ. ಅಲ್ಲಿಗೆ ಜನರನ್ನು ಕಾಪಾಡೋಕ್ಕೆ ಅಂತ ಒಂದು ಹೆಲಿಕಾಪ್ಟರ್ ಬರುತ್ತೆ. ಸಾಧು ಹತ್ತಿರ ಬಂದು, ಸ್ವಾಮಿ, ಇದು ಕೊನೆಯ ಹೆಲಿಕಾಪ್ಟರ್, ಇದನ್ನು ಬಿಟ್ಟರೆ ಇನ್ಯಾವ ಮಾರ್ಗವೂ ಇಲ್ಲ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ, ಇನ್ಯಾವ ಮಾರ್ಗವೂ ಇಲ್ಲ ನೀವು ಬಚಾವಾಗಲಿಕ್ಕೆ ಅಂತ ಹೇಳ್ತಾರೆ. ಆಗ ಹೆಲಿಕಾಪ್ಟರ್ ಮೇಲಿಂದ ಒಬ್ಬ ಕೂಗಿ ಹೇಳ್ತಾರೆ, ಈ ಹಗ್ಗವನ್ನು ಹುಡ್ಕೊಳ್ಳಿ ಅಂತ. ಒಂದು ದೊಡ್ಡ ಹಗ್ಗವನ್ನು ಹೆಲಿಕಾಪ್ಟರ್ ಮೇಲಿಂದ ಎಸೆಯುತ್ತಾರೆ. ಹಗ್ಗವನ್ನು ನೋಡಿದ ಸಾಧು ಏನು ಹೇಳ್ತಾರೆ ಗೊತ್ತಾ? ಈ ಹಗ್ಗವನ್ನು ಮೇಲೆ ಕೆತ್ತಿಕೊಳ್ಳಿ, ನನ್ನನ್ನು ಕಾಪಾಡೋಕ್ಕೆ ದೇವರಿದ್ದಾನೆ, ನನಗೆ ದೇವರ ಮೇಲೆ ತುಂಬ ನಂಬಿಕೆ ಇದೆ, ನನಗೆ ನಂಬಿಕೆ ಎಂದಿಗೂ ಸುಳ್ಳಾಗಲ್ಲ, ದೇವರು ನನ್ನ ಕಾಪಾಡ್ತಾರೆ, ನೀವು ಇಲ್ಲಿಂದ ಹೊರಟು ಹೋಗಿ ಅಂತ ಸಾಧು ಹೇಳ್ತಾರೆ. ಆ ಹೆಲಿಕಾಪ್ಟರ್ ಕೂಡ ವಾಪಸ್ ಹೋಗುತ್ತೆ. ನೀರು ತುಂಬ ಹೆಚ್ಚಾಗಿ ಸಾಧು ನೀರಲ್ಲಿ ಮುಳುಗಿ ಕೊನೆಗೆ ಸಾವನ್ನಪ್ತಾರೆ. ನಂತರ ಅವರು ದೇವರ ಹತ್ರ ಹೋಗ್ತಾರೆ. ಸತ್ಮೇಲೆ ಎಲ್ಲರೂ ಅಲ್ಲೇ ಹೋಗುತ್ತಾನೆ. ಅಲ್ಲಿ ಹೋಗಿ ದೇವರನ್ನ ಕೇಳ್ತಾರೆ, ದೇವರೇ, ನನ್ನ ಇಡೀ ಜೀವನ ನಿನ್ನ ಭಕ್ತಿಯಲ್ಲಿ ಕಳೆದೆ, ನನ್ನ ಜೀವನವೇ ನಿನ್ನ ಸಲುವಾಗಿ ಮುಡುಪಾಗಿಟ್ಟೆ, ನಾನು ನನ್ನ ಧ್ಯಾನ ತಪಸ್ಸು ಅಂತ ನಿನ್ನ ಆರಾಧನೆಯಲ್ಲೇ ತೊಡಗಿಕೊಂಡಿದ್ದೆ, ನಿಮ್ಮ ಮೇಲೆ ಇಷ್ಟೊಂದು ನಂಬಿಕೆ ಇದ್ದ ನನಗೆ ಕೊನೆಗೆ ಸಿಕ್ಕಿದ್ದೇನು? ನನ್ನ ಕಾಪಾಡೋಕ್ಕೆ ನೀನು ಬರಲೇ ಇಲ್ಲ, ಕೊನೆಗೆ ನನ್ನ ಸಾವು ಕೂಡ ಆಯ್ತಲ್ವೇ, ಯಾಕೆ ಹೀಗೆ ಮಾಡಿದೆ ಭಗವಂತ? ಸಾಧು ಭಗವಂತನಲ್ಲಿ ಕೇಳ್ತಾರೆ. ಅದಕ್ಕೆ ಆ ದೇವರು ಉತ್ತರ ಹೇಗಿತ್ತು ನೋಡಿ. ಅಯ್ಯೋ ಮೂರ್ಖ, ಒಂದು ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ನಾನು ನಿನ್ನ ಕಾಪಾಡೋಕ್ಕೆ ಬಂದಿದ್ದೆ, ನಿನ್ನ ಸಹಾಯಕ್ಕೆ ಅಂತ ಬಂದಿದ್ದೆ. ಮೊದಲನೇ ಸಲ ಮನುಷ್ಯನ ರೂಪದಲ್ಲಿ ಬಂದೆ, 2ನೇ ಸಲ ದೋಣಿ ಮುಖಾಂತರ, ಹಾಗೂ 3ನೇ ಸಲ ಹೆಲಿಕಾಪ್ಟರ್ ಮೂಲಕ ನಿನ್ನ ಸಹಾಯಕ್ಕೆ ಅಂತ ಬಂದೆ. ಆದರೆ ನೀನು ಆ ಯಾವುದೇ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳಲಿಲ್ಲ. ನನ್ನ ಕಾಪಾಡೋಕ್ಕೆ ದೇವರು ಬರ್ತಾರೆ ಅಂತ ಬಂದ ಅವಕಾಶಗಳನ್ನು ಕಳ್ಕೊಂಡೆ. ಹೀಗಂತ ಆ ದೇವರು ಆ ಸಾಧುವಿಗೆ ಹೇಳಿದಾಗ ಆಗ ಅವನಿಗೆ ಅರ್ಥ ಆಗುತ್ತೆ, ನಮಗೆ ದೇವರು ಅನೇಕ ಸಲ ಅವಕಾಶಗಳನ್ನು ಕೊಡ್ತಾರೆ, ಆದರೆ ನಾವು ನಮ್ಮ ಹಠ ಮತ್ತು ಮೊಂಡುತನದಿಂದ ಅದನ್ನು ದೂರ ಮಾಡ್ತೇವೆ. ಈಗೋದಿಂದ ಆ ಅವಕಾಶಗಳನ್ನು ಬಿಟ್ಬಿಡ್ತೇವೆ. ನನಗೆ ಅದು ಬೇಡ, ಇದು ಬೇಡ, ನನಗೆ ಅದು ಬೇಕು, ಇದು ಬೇಕು, ನಾನು ಅಂದ್ಕೊಂಡಿದ್ದೇ ಆಗಬೇಕು, ನನಗೆ ಬೇಕೇ ಬೇಕು ಅಂತ ಹಠ ಹಿಡಿದು ಬಂದ ಅವಕಾಶಗಳನ್ನು ಕಳ್ಕೊಳ್ತೀವಿ. ಕೊನೆಗೆ ಆ ಎಲ್ಲ ಅವಕಾಶಗಳು ಕೈ ತಪ್ಪಿ ಹೋದ್ಮೇಲೆ ನಮಗೆ ನಮ್ಮ ತಪ್ಪಿನ ಅರಿವಾಗುತ್ತದೆ. ಕೆಟ್ಟ ಮೇಲೆ ಬುದ್ಧಿ ಬಂದ್ರೇನು? ನನಗೆ ಸಿಕ್ಕ ಸಣ್ಣ ಅವಕಾಶಗಳನ್ನು ನಾವು ಯೂಸ್ ಮಾಡಬೇಕು, ಮುಂದೆ ಒಂದು ದಿನ ಸಣ್ಣ ಅವಕಾಶಗಳು ನಮ್ಮನ್ನು ದೊಡ್ಡ ಸ್ಥಾನಕ್ಕೆ ಕೊಂಡೊಯ್ತೇವೆ ಅನ್ನೋ ಪರಿಜ್ಞಾನವೇ ಇಲ್ಲದೆ ವರ್ತಿಸ್ತೇವೆ. ನಿಮ್ಮ ಇವತ್ತಿನ ಪರಿಶ್ರಮ ನಾಳೆ ಯಶಸ್ಸಿನ ಗುಟ್ಟು. ನಿಮ್ಮ ಕನಸುಗಳು ಕಠಿಣ ಪರಿಶ್ರಮದಿಂದ ಸಿಕ್ಕ ಸಣ್ಣ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಒಂದೊಂದು ಗೆಲುವಿನ ಮೆಟ್ಟಿಲನ್ನು ಏರುತ್ತಾ ಹೋಗಿ. ನೀವು ನಿಮ್ಮ ಕೊನೆಯ ಮೆಟ್ಟಿಲನ್ನು ಏರಿದಾಗ ನಿಮಗಾಗುವ ಆ ಖುಷಿ, ಆ ಸಂತೋಷ ಬೆಲೆ ಕಟ್ಟಲು ಯಾರಿಂದ ಸಾಧ್ಯ ಹೇಳಿ? ಒಂದೊಂದು ಸಣ್ಣ ಬದಲಾವಣೆ ಒಂದೊಂದು ದೊಡ್ಡ ತಿರುವಿಗೆ ದಾರಿಯಾಗುತ್ತೆ ಅಲ್ವಾ ಸ್ನೇಹಿತರೆ? ನಮಸ್ಕಾರ, ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೇನೆ. ಜೈ ಹಿಂದ್, ಜೈ ಕನ್ನಡ.